ಆತ್ಮೀಯ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವು ಪ್ರತಿದಿನ ನಮ್ಮ ನಂಬಿಕೆಯನ್ನು ಬಲಪಡಿಸುತ್ತದೆ. ಇಂದಿನ ಧ್ಯಾನದಲ್ಲಿ ಮಾರಾದ ಕಹಿ ನೀರು, ಏಲೀಮಿನ ವಿಶ್ರಾಂತಿ, ಮನ್ನಾ ಮತ್ತು ಲಾವಕ್ಕಿ ಎಂಬ ವಿಷಯಗಳಲ್ಲಿ ನಮ್ಮ ಜೀವಿತದ ಕಹಿ ಪರಿಸ್ಥಿತಿಗಳನ್ನು ಅದ್ಭುತವಾಗಿ ಸಿಹಿಯಾಗಿಸುವ ದೇವರ ಶಕ್ತಿ, ಕಷ್ಟದ ಅನುಭವಗಳ ನಂತರ ದೇವರು ಒದಗಿಸುವ ದೈವಿಕ ಆಶೀರ್ವಾದ, ಅರಣ್ಯದಲ್ಲಿ ಹಸಿವಿನಲ್ಲಿರುವಾಗ ಆಕಾಶದಿಂದ ಆಹಾರ ನೀಡಿ ಪೋಷಿಸಿದ ಯೆಹೋವನ ನಂಬಿಕಸ್ತಿಕೆಯನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಇಂದಿನ ಸತ್ಯವೇದ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ದೇವರ ವಾಕ್ಯದ ಮೂಲಕ ನೀವು ತಿಳಿದುಕೊಂಡ ಸತ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಿರಿ. ಆಗ ಅವರೂ ಕೂಡ ಕತ್ತಲೆಯಿಂದ ಬೆಳಕಿಗೆ ಬರಲು ಸಾಧ್ಯವಾಗುತ್ತದೆ. ಪ್ರಿಯರೇ, ನೀವು ಹೀಗೆ ಮಾಡುವುದರ ಮೂಲಕವಾಗಿ ಅಮೂಲ್ಯವಾದ ಈ ಸೇವೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದಂತೆ ಆಗುತ್ತದೆ. ನಮಗಾಗಿಯೂ ಪ್ರಾರ್ಥಿಸಿರಿ ಹಾಗೂ ನಮ್ಮನ್ನು ಬೆಂಬಲಿಸಿರಿ. ಪ್ರಿಯ ವೀಕ್ಷಕರೇ, ಈಗ ನಾವು ವಿಮೋಚನೆ ಕಾಂಡ ಪುಸ್ತಕದ 15ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸಿ 23ನೇ ವಚನದಿಂದ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ವಿಮೋಚನೆ ಕಾಂಡ ಪುಸ್ತಕ 15ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ಗಮನಿಸಿರಿ. ತರುವಾಯ ಮಾರಾ ಎಂಬ ಸ್ಥಳವನ್ನು ಸೇರಿದರು. ಆದರೆ ಆ ಸ್ಥಳದ ನೀರು ಕಹಿಯಾಗಿದ್ದರಿಂದ ಅವರಿಗೆ ಅದನ್ನು ಕುಡಿಯುವುದಕ್ಕಾಗದೆ ಹೋಯಿತು. ಅದರಿಂದಲೇ ಆ ಸ್ಥಳಕ್ಕೆ ಮಾರಾ ಎಂದು ಹೆಸರಾಯಿತು. ಜನರು ನಾವೇನು ಕುಡಿಯಬೇಕೆಂದು ಮೋಶೆಯ ಮೇಲೆ ಗುಣುಗುಟ್ಟುತ್ತಿರಲು ಮೋಶೆಯು ಯೆಹೋವನನ್ನು ಪ್ರಾರ್ಥಿಸಿದನು. ಆಗ ಯೆಹೋವನು ಅವನಿಗೆ ಒಂದು ಗಿಡವನ್ನು ತೋರಿಸಿದನು. ಅದನ್ನು ಆ ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಅಲ್ಲಿ ಯೆಹೋವನು ಇಸ್ರಾಯೇಲ್ಯರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗೆಂದನು: ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನೂ ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂಬುದಾಗಿ. ಪ್ರಿಯರೇ, ಸಮುದ್ರ ದಾಟಿದ ಬಳಿಕದ 2ನೇ ಅನುಭವವು ಮಾರಾ ಎಂಬಲ್ಲಿನ ಕಹಿಯಾದ ನೀರು ಆಗಿತ್ತು. ಅವರು ಅರಣ್ಯದೊಳಗೆ 3 ದಿನದ ಪ್ರಯಾಣ ಮಾಡಿದ್ದರು. ಈಗ ಅವರಿಗೆ ಬಾಯಾರಿಕೆ ಆಯಿತು. ಕೊನೆಗೂ ನೀರಿನ ಬಳಿಗೆ ಬಂದಾಗ ಅದು ಕಹಿಯಾಗಿದ್ದು ಕುಡಿಯಲು ಅಸಾಧ್ಯವಾದದ್ದಾಗಿತ್ತು. ಪ್ರಿಯರೇ, ಇಸ್ರಾಯೇಲ್ಯರು ಈಗ ಬಿಡುಗಡೆಗೊಂಡವರಾಗಿದ್ದರು. ದೇವರು ಅವರನ್ನು ನಡೆಸಿದ ಮಾರ್ಗದಲ್ಲೇ ಮಾರಾ ಎದುರಾಯಿತು. ಆತನು ಅದನ್ನು ಅವರೆದುರಿಗಾಗಿ ತಂದನು. ನಮಗೆ ತಿಳಿದಿರಬಹುದು, ಆದರೆ ಮಾರದ ಹೊರತೆಯು ಕ್ರೈಸ್ತ ಅನುಭವದಲ್ಲಿ ಸಾಮಾನ್ಯ ಸಂಗತಿಯಾಗಿದೆ. ಒಬ್ಬ ಕ್ರೈಸ್ತನಿಗೆ ಕಹಿ ಅನುಭವ ಉಂಟಾಗುವಾಗ ಅದು ದಿಗ್ಭ್ರಮೆಗೊಳಿಸುವಂಥದ್ದಾಗಿರುತ್ತದೆ. ಕೆಲವರು ದೇವರು ಹೀಗೆ ಆಗಲು ಯಾಕೆ ಬಿಟ್ಟನು ಎಂದು ಪ್ರಶ್ನಿಸುತ್ತಾರೆ. ಕ್ರೈಸ್ತರ ಜೀವಿತದಲ್ಲಿ ಇಂಥ ಸಂಗತಿಗಳು ಯಾಕೆ ಬರುತ್ತವೆಂದು ನಾನು ಹೇಳಲಾರೆನು. ಆದರೆ ದೇವರು ಅವರ ಶಿಕ್ಷೆಗಾಗಿ ಆ ರೀತಿ ಮಾಡಿದ್ದಲ್ಲವೆಂದು ಮಾತ್ರ ಹೇಳಬಲ್ಲೆ. ಆತನು ಅವರನ್ನು ತಿದ್ದಿ ಯಾವುದೋ ಕಾರ್ಯಕ್ಕಾಗಿ ಸಿದ್ಧಗೊಳಿಸುತ್ತಿದ್ದಾನೆ. ಪ್ರಿಯರೇ,
ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂದು ಕರ್ತನು ತಾನೇ ಹೇಳಿದ್ದಾನೆ. ನಿಮ್ಮ ದಾರಿಯಲ್ಲೇ ಎದುರಿಗೆ ಮಾರ ಇರುತ್ತದೆ, ಪ್ರತಿಯೊಬ್ಬ ವಿಶ್ವಾಸಿಯ ಹಾದಿಯಲ್ಲೂ ಮಾರ ಇರುತ್ತದೆ. ಇದು ದೇವರ ಏರ್ಪಾಡೇ ಆಗಿರುತ್ತದೆ. ಒಬ್ಬರು ಹೀಗೆ ಹೇಳಿದ್ದಾರೆ, ನಿರಾಶೆಗಳು ದೇವರ ಅವಕಾಶಗಳಾಗಿವೆ ಎಂದು. ನಾನು ಇದನ್ನು ನಿಜವೆಂದು ತಿಳಿದುಕೊಂಡಿದ್ದೇನೆ. ಯವನಸ್ಥನೊಬ್ಬನು ನನಗೆ ಹೀಗೆ ಹೇಳಿದ, ನಾನು ದೇವರ ಸೇವೆಗೆ ಸಿದ್ಧ ಮಾಡಿಕೊಳ್ಳಬೇಕೆಂದಿದ್ದೆ, ಆದರೆ ನನ್ನ ತಂದೆ ಸತ್ತದ್ದರಿಂದ ನಾನು ದುಡಿಮೆಗೆ ತೊಡಗಬೇಕಾಯಿತು ಎಂದು. ಒಂದು ಸಭೆಯಲ್ಲಿ ಅದರ ಜೂನಿಯರ್ ವಿಭಾಗದ ಸೂಪರಿಂಟೆಂಡೆಂಟ್ ಸುಂದರವಾದ ಎಲ್ಲರೊಂದಿಗೆ ಪ್ರೀತಿಯಿಂದ ಇದ್ದು ಎಂದಿಗೂ ದೂರು ನೀಡದ ಯುವತಿ ಇದ್ದಳು. ಅವಳು ಅಕಾಲಿಕವಾಗಿ ಬೂದು ಬಣ್ಣದಲ್ಲಿದ್ದಳು ಮತ್ತು ಒಂದು ದಿನ ಅಲ್ಲಿಗೆ ಬಂದ ನೂತನ ಸಭಾಪಾಲಕರು ಆಕೆಯ ಬಗ್ಗೆ ಹಿರಿಯರಲ್ಲಿ ವಿಚಾರಿಸಿದರು. ಅವಳು ಆ ಸಭೆಯ ಒಳ್ಳೆಯ ಯುವಕರಲ್ಲಿ ಒಬ್ಬನೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು. ಅವನನ್ನು ಮದುವೆಯಾಗಬೇಕಿತ್ತು, ಆದರೆ ಅವನನ್ನು ಯುದ್ಧಕ್ಕೆ ಕರೆಯಲಾಯಿತು ಮತ್ತು ಯುದ್ಧದಲ್ಲಿ ಅವನು ಮರಣ ಹೊಂದಿದನು. ಇದರಿಂದಾಗಿ ಅವಳ ಕೂದಲು ಬೂದು ಬಣ್ಣಕ್ಕೆ ತಿರುಗಿತ್ತು. ಅದು ಆಕೆಯ ಜೀವಿತದ ಮಾರ ಆಗಿತ್ತು. ಪ್ರಿಯರೇ, ನಮ್ಮ ಜೀವಿತದಲ್ಲೂ ಅನೇಕ ನಿರಾಶೆಗಳು, ದುಃಖಗಳು ಬರುತ್ತವೆ. ನಮ್ಮ ಯೋಜನೆಗಳು ಅಡಿಮೇಲಾಗುತ್ತದೆ. ಇಂಥ ಅನುಭವಗಳನ್ನು ಹಾದು ಹೋಗಲು, ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನಾವು ಎದುರಿಸಲೇಬೇಕು. ಪ್ರಿಯರೇ, ದೇವರು ಗುರುತಿನ ಕಬ್ಬಿಣವನ್ನು ಬಳಸುತ್ತಾನೆ. ನನಗೆ ಚೆನ್ನಾಗಿ ನೆನಪಿದೆ, ವರ್ಷದ ವಸಂತ ಕಾಲದಲ್ಲಿ ಕರುಗಳಿಗೆ ಮುದ್ರೆಯ ಕಬ್ಬಿಣದಿಂದ ಗುರುತು ಹಾಕಲಾಗುತ್ತಿತ್ತು. ನಾನು ಹುಡುಗನಾಗಿದ್ದಾಗ ಒಬ್ಬ ಪುಟ್ಟ ಹುಡುಗನ ಮೇಲೆ ಮುದ್ರೆಯ ಕಬ್ಬಿಣದಿಂದ ಗುರುತು ಹಾಕುವುದನ್ನು ನೋಡುತ್ತಿದ್ದೆ. ಅವನು ಹೇಗೆ ಕೂಗಿದನು ಗೊತ್ತಾ? ಅವನು ಅಳುವುದನ್ನು ಕೇಳುವಾಗ ನನಗೆ ಸ್ವಲ್ಪ ದುಃಖವಾಯಿತು. ಆದರೆ ಅಂದಿನಿಂದ ಅವನು ಯಾರಿಗೆ ಸೇರಿದವನು ಎಂದು ಎಲ್ಲರಿಗೂ ತಿಳಿದಿತ್ತು. ಪ್ರಿಯರೇ, ಕರುಗಳಿಗೆ ಮುದ್ರೆಯ ಕಬ್ಬಿಣದಿಂದ ಗುರುತು ಹಾಕಿದ ನಂತರ ಅದು ಕಳೆದು ಹೋಗುವುದಿಲ್ಲ. ದೇವರು ಇಂದು ಅದನ್ನು ನಮಗಾಗಿ ಮಾಡುತ್ತಾನೆ. ಈ ಮಾರಾದ ನೀರು ಸಿಹಿಯಾಗುವುದಕ್ಕೆ ಏನು ಮಾಡಬೇಕಾಯಿತು? ಒಂದು ಗಿಡವನ್ನು ನೀರಿನಲ್ಲಿ ಹಾಕಿದಾಗ ನೀರು ಸಿಹಿಯಾಯಿತು. ಧರ್ಮೋಪದೇಶಕಾಂಡ ಪುಸ್ತಕ 21ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಅಪರಾಧ ಮಾಡಿದವನು ಮರಣಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು. ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಣಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದನಲ್ಲವೇ ಎಂದು. ಪ್ರಿಯರೇ, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೂ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13 ಮತ್ತು 14ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಯೇಸು ಕ್ರಿಸ್ತನು ಮರಕ್ಕೆ ತೂಗು ಹಾಕಲ್ಪಟ್ಟು ಸತ್ತನು ಮತ್ತು ಅದರಿಂದಾಗಿ ನಮ್ಮ ಜೀವಿತಗಳು ಸಿಹಿಯಾದವು. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ 55ನೇ ವಚನ ಹೀಗೆ ಹೇಳುತ್ತದೆ, ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದ ಮಾರ ಅನುಭವಗಳನ್ನು ಕ್ರಿಸ್ತನ ಕ್ರೂಜೆ ಸವಿಯಾಗಿ ಮಾಡುತ್ತದೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 15ನೇ ಅಧ್ಯಾಯ 27ನೇ ವಚನವನ್ನು. ತರುವಾಯ ಅವರು ಎಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳು 70 ಖರ್ಜೂರದ ಮರಗಳು ಇದ್ದದರಿಂದ ಆ ನೀರಿನ ಬಳಿಯಲ್ಲಿ ಇಳುಕೊಂಡರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಎಲೀಮು ವಿಶೇಷ ಆಶೀರ್ವಾದದ ಹಾಗೂ ಫಲವತ್ತತೆಯ ಸ್ಥಳವಾಗಿತ್ತು. ಅಲ್ಲಿ 70 ಖರ್ಜೂರದ ಮರಗಳು 12 ನೀರಿನ ಒರತೆಗಳೂ ಇದ್ದವು. ಮಾರಾದ ಈ ಕಹಿ ಅನುಭವದ ಬಳಿಕ ದೇವರು ಅವರನ್ನು ಎಲೀಮಿಗೆ ಕರೆತಂದನು. ಆತನ ಕೋಪವು ಕ್ಷಣ ಮಾತ್ರವೇ, ಆತನ ಅನುಗ್ರಹವೋ ಜೀವಮಾನವೆಲ್ಲ ಇರುವುದು. ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ
ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು ಎಂಬುದಾಗಿ ಕೀರ್ತನೆಗಳು 35ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಅಳುವುದು ಒಂದು ರಾತ್ರಿ ಇದ್ದರೂ ಮುಂಜಾನೆ ಹರ್ಷ ಉಂಟಾಗುವುದು. ಪೇತ್ರನು ಒಳಗೆ ಸೆರೆಮನೆಯಲ್ಲಿದ್ದಿರಬಹುದು, ಆದರೆ ಮುಂಜಾನೆ ದೇವದೂತನು ಅವನನ್ನು ಬಿಡಿಸಿದನು. ಪೌಲ ಸೀಲರು ಪೆಟ್ಟು ತಿಂದು ರಾತ್ರಿ ಸೆರೆಮನೆಯಲ್ಲಿದ್ದರೂ ಒಂದು ಭೂಕಂಪ ಅವರನ್ನು ಬಿಡುಗಡೆ ಮಾಡಿತು. ಮಾರ ಈಗ ಇದೆ, ಆದರೆ ಮುಂದೆ ಎಲೀಮು ಇರುತ್ತದೆ. ದೇವರ ಕೈಯಲ್ಲಿ ಉಪಯೋಗಿಸಲ್ಪಡಬೇಕಾದರೆ ಮೊದಲು ಮಾರಕ್ಕೆ, ಬಳಿಕ ಎಲೀಮಿಗೆ ನಡೆಸಲ್ಪಡಬೇಕಾಗುತ್ತದೆ. ಪ್ರಿಯರೇ, ಯೋಸೇಫನಿಗೆ ಈ ಅನುಭವವಾಯಿತು. ಮೋಶೆ, ಎಲಿಯ, ದಾವಿದರಿಗೂ ಆಯಿತು. ಅದೋ ನೀರಾಮ್, ಜಡ್ಸನ್, ಜಾನ್ ಜಿ ಪೇಟನ್ರವರಿಗೂ ಹೀಗೆ ಆಯಿತು. ನನಗೂ ನಿನಗೂ ಕೂಡ ಇದೇ ಅನುಭವವಾಗುತ್ತದೆ. ಪ್ರತಿಯೊಂದು ಮಾರದ ಬಳಿಕ ಒಂದು ಎಲೀಮು ಇರುತ್ತದೆ. ಪ್ರತಿಯೊಂದು ಮೋಡದ ಹಿಂದೆಯೂ ಸೂರ್ಯನಿರುತ್ತಾನೆ. ಪ್ರತಿಯೊಂದು ನೆರಳಿನ ಹಿಂದೆಯೂ ಬೆಳಕು ಇರುತ್ತದೆ. ಪ್ರಿಯರೇ, ಪ್ರತಿ ಪರಿಶೋಧನೆಯ ಬಳಿಕವೂ ಜಯವಿರುತ್ತದೆ. ಕಾರ್ಮೋಡಗಳ ನಡುವೆ ಕಾಮನ ಬಿಲ್ಲು ಇರುತ್ತದೆ. ಜಾರ್ಜ್ ಮ್ಯಾಥೆಸನ್ ಹೀಗೆ ಬರೆದಿದ್ದಾರೆ: ಮಳೆಯ ನಡುವೆ ನಾನು ಕಾಮನ ಬಿಲ್ಲನ್ನು ಕಾಣುತ್ತೇನೆ ಎಂದು. ದೇವರು ನಮ್ಮನ್ನು ಈ ರೀತಿಯಾಗಿ ನಡೆಸುತ್ತಾನೆ. ಇಸ್ರಾಯೇಲರಿಗೆ ಸಂಭವಿಸಿದ ಈ ಘಟನೆಗಳೆಲ್ಲ ನಮಗೆ ಮಾದರಿಯಾಗಿದೆ. ಪ್ರಿಯರೇ, ಮುಂದಕ್ಕೆ ನಾವು ವಿಮೋಚನೆ ಕಾಂಡ ಪುಸ್ತಕದ 16ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಇದರ ಮುಖ್ಯ ಪ್ರಸ್ತಾಪ ಆಹಾರದ ಕೊರತೆಗಾಗಿ ಇಸ್ರಾಯೇಲರ ಗುಣಗಾಟ, ಮನ್ನಾ ಹಾಗೂ ಲಾವಕ್ಕಿಗಳನ್ನು ದೇವರು ಒದಗಿಸಿದ್ದು, ಮನ್ನದ ವಿವರಣೆ, ಇಸ್ರಾಯೇಲರಿಗೆ ಸಬ್ಬತ್ತಿನ ವಿಧಿ ಎಂಬುದಾಗಿದೆ. ಪ್ರಿಯರೇ, ನಾವು ಇಸ್ರಾಯೇಲ್ ಜನಾಂಗದ ಅನುಭವಗಳನ್ನು ಧ್ಯಾನಿಸುತ್ತಾ ಇದ್ದೇವೆ. ಅವರು ಐಗುಪ್ತವನ್ನು ಬಿಟ್ಟು ಕೆಂಪು ಸಮುದ್ರವನ್ನು ದಾಟಿ ಸೀನಾಯಿ ಬೆಟ್ಟದ ಬಳಿಗೆ ಬರುವ ತನಕ 7 ಅನುಭವಗಳನ್ನು ಹೊಂದುತ್ತಾರೆ. ಇದು ಕ್ರೈಸ್ತ ಅನುಭವಕ್ಕೆ ಹೋಲಿಕೆಯಾಗಿದೆ. ಅವರು ಮೋಶೆಯ ಹಾಡನ್ನು ಹಾಡಿದರು. 3 ದಿನ ನೀರಿಲ್ಲದೆ ಇದ್ದರು. ಕಹಿ ನೀರಿನ ಸ್ಥಳವಾದ ಮಾರಕ್ಕೆ ಬಂದರು. ನೀರು ಫಲ ಕೊಡುವ ಮರಗಳು ಇದ್ದ ಎಲೀಮಿಗೆ ಬಂದರು. ಎಲೀಮ್ ಅಂದರೆ ನಂಬಿಗಸ್ತ ಕ್ರೈಸ್ತನ ಅನುಭವ. ನಮ್ಮನ್ನು ಈ ಸ್ಥಳಕ್ಕೆ ನಡೆಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾನೆ. ಈಗ ನಾವು ಸೀನ್ ಅರಣ್ಯಕ್ಕೆ ಬರುತ್ತಿದ್ದೇವೆ. ಅಲ್ಲಿ ಮನ್ನಾ ಮತ್ತು ಲಾವಕ್ಕಿ ಕೊಡಲ್ಪಟ್ಟದ್ದನ್ನು ನೋಡುತ್ತೇವೆ. ಕ್ರಿಸ್ತನು ಜೀವದ ರೊಟ್ಟಿಯಾಗಿದ್ದಾನೆಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಮುಂದಕ್ಕೆ ನಾವು ಆಹಾರವಿಲ್ಲದಕ್ಕಾಗಿ ಇಸ್ರಾಯೇಲ್ಯರು ಗುಣುಗುಟ್ಟಿದ್ದು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 16ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಇಸ್ರಾಯೇಲ್ಯರ ಸಮೂಹವೆಲ್ಲ ಎಲೀಮಿನಿಂದ ಹೊರಟ ಮೇಲೆ ಅವರು ಐಗುಪ್ತ ದೇಶವನ್ನು ಬಿಟ್ಟ 2ನೇ ತಿಂಗಳಿನ 15ನೆಯ ದಿನದಲ್ಲಿ ಎಲೀಮಿಗೂ ಸೀನಾಯಿ ಬೆಟ್ಟಕ್ಕೂ ನಡುವೆ ಇರುವ ಸೀನೆಂಬ ಅರಣ್ಯಕ್ಕೆ ಬಂದರು. ಅರಣ್ಯದಲ್ಲಿ ಇಸ್ರಾಯೇಲ್ಯರ ಸಮೂಹವೆಲ್ಲ ಮೋಶೆ ಆರೋನರ ಮೇಲೆ ಗುಣಗುಟ್ಟಿ ಅವರಿಗೆ, ಈ ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ನೀವು ಈ ಅರಣ್ಯದೊಳಕ್ಕೆ ನಮ್ಮನ್ನು ಕರಕೊಂಡು ಬಂದಿರಷ್ಟೇ. ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ಯೆಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಆಗ ಮಾಂಸ ಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೆವಲ್ಲ ಎಂದು ಹೇಳಿದರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಅವರು ಐಗುಪ್ತವನ್ನು ಬಿಟ್ಟು 2.5 ತಿಂಗಳು ದಾಟಿತ್ತು. ಅವರು ಕೆಂಪು ಸಮುದ್ರದ ಬಳಿ ಬಂದಾಗ ಗುಣಗುಟ್ಟಿದರು. ಸಮುದ್ರವನ್ನು ದಾಟಿದಾಗ ಜಯಗೀತ ಹಾಡಿದರು. ಆದರೆ ಬಹು ಬೇಗದಲ್ಲೇ ಗುಣಗುಟ್ಟಲು ತೊಡಗಿದರು. ಅವರು ಪೀಡಿಸುವರಾಗಿದ್ದರು. ಐಗುಪ್ತದ ಗುಲಾಮತನದಿಂದ ಅವರಿಗೆ ಬಿಡುಗಡೆ ಬೇಕಾಗಿತ್ತು. ಆದರೆ ಅರಣ್ಯದೊಳಕ್ಕೆ ಬಂದಾಗ ಅವರಿಗೆ ನೀರು, ಆಹಾರಗಳು ಕೊರತೆಯಾಯಿತು. ಅವರು ಗುಣಗುಟ್ಟತೊಡಗಿದರು. ಐಗುಪ್ತದ ಮಾಂಸ ಪಾತ್ರೆಗಳನ್ನು ನೆನೆಸಿ ಅದಕ್ಕಾಗಿ ಆಶೆಪಟ್ಟರು. ಈಗಲೂ ಅನೇಕರು ತಮ್ಮ ಪಾಪಗಳಿಂದ ಬಿಡುಗಡೆಗೊಂಡ ಬಳಿಕವೂ ಹಳೆಯ ಜೀವಿತಕ್ಕೆ ಹೋಗಲು ಆಶೆ ಪಡುತ್ತಾರೆ. ನಮ್ಮಲ್ಲಿ ಅನೇಕರು ಈ ಶೋಧನೆಗೆ ಒಳಗಾಗುತ್ತೇವೆ ಅಲ್ಲವೇ? ಪ್ರಿಯರೇ, ಒಮ್ಮೆ ಒಬ್ಬ ವ್ಯಕ್ತಿ ನಮಗೆ ಹೀಗೆ ತಿಳಿಸಿದ್ದನು. ಏನೆಂದರೆ, ತಾನು ಅಕ್ರಮ ಮದ್ಯಪಾನ ಮತ್ತು ಅತಿಯಾದ ಮದ್ಯಪಾನದ ಜೀವನದಿಂದ ಪಾರಾಗಿದ್ದೇನೆ ಎಂದು. ಅವನು ಆ ಚಟದಿಂದ ಬಿಡುಗಡೆ ಹೊಂದಿದ ಸ್ಥಳದಲ್ಲಿನ ಪ್ರತಿಯೊಂದು ಅಕ್ರಮ ಮದ್ಯಪಾನ ಕೇಂದ್ರವನ್ನು ಅವನು ತಿಳಿದಿದ್ದನು ಮತ್ತು
ರಕ್ಷಿಸಲ್ಪಟ್ಟ ಮೊದಲ ಕೆಲವು ತಿಂಗಳುಗಳವರೆಗೆ ಅವನು ಆ ಸ್ಥಳಗಳಲ್ಲಿ ಒಂದಕ್ಕೆ ಹೋಗಲು ಧೈರ್ಯ ಮಾಡಲಿಲ್ಲ. ಏಕೆಂದರೆ ಅವನು ಅಲ್ಲಿಗೆ ಹೋದರೆ ತಿರುಗಿ ಆ ಚಟಕ್ಕೆ ಬಲಿಯಾಗಬಹುದೆಂದು ಅವನಿಗೆ ತಿಳಿದಿತ್ತು. ಆನಂತರ ಅವನು ಹೇಳಿದನು, ನಾನು ಆ ಹಳೆ ಮಾಂಸದ ಪಾತ್ರೆಗಳನ್ನು ಹಿಂತಿರುಗಿ ನೋಡಿದೆ, ಆದರೆ ದೇವರಿಗೆ ಸ್ತೋತ್ರವಾಗಲಿ, ಇಂದು ನಾನು ಅವುಗಳನ್ನು ದ್ವೇಷಿಸುತ್ತೇನೆ ಎಂದು. ಎಂಥ ಅನುಭವ ನೋಡ್ರಿ. ವಿಶ್ವಾಸಿಯ ಜೀವಿತದ ಅನುಭವ ಇದೇ ಆಗಿರಬೇಕು. ಮುಂದಕ್ಕೆ ನಾವು ದೇವರು ಮನ್ನಾ ಹಾಗೂ ಲಾವಕ್ಕಿಗಳನ್ನು ಒದಗಿಸಿದ್ದು ಎಂಬ ವಿಚಾರವನ್ನು ನೋಡೋಣ. ದೇವರಿಗೆ ತನ್ನ ಜನರನ್ನು ಹೊಟ್ಟೆಗಿಲ್ಲದಂತೆ ಮಾಡುವ ಮನಸ್ಸಿರಲಿಲ್ಲ. ಅವರನ್ನು ಅರಣ್ಯ ಮಾರ್ಗವಾಗಿ ನಡೆಸುವ ಯೋಚನೆ ಆತನದಾಗಿತ್ತು. ತನ್ನ ಜನರನ್ನು ತಾನು ನೋಡಿಕೊಳ್ಳುವೆನೆಂದು ಆತನು ವಾಗ್ದಾನ ಮಾಡಿದ್ದನು. ವಿಮೋಚನೆ ಕಾಂಡ ಪುಸ್ತಕ 16ನೇ ಅಧ್ಯಾಯ 4ನೇ ವಚನದಿಂದ 7ನೇ ವಚನದವರೆಗೆ ಗಮನಿಸಿರಿ. ಆಗ ಯೆಹೋವನು ಮೋಶೆಗೆ, ಇಗೋ, ನಾನು ಆಕಾಶದಿಂದ ನಿಮಗೋಸ್ಕರ ಆಹಾರವನ್ನು ಸುರಿಸುವೆನು. ಈ ಜನರು ಪ್ರತಿದಿನವೂ ಹೊರಗೆ ಹೋಗಿ ಆಯಾ ದಿನಕ್ಕೆ ಬೇಕಾದಷ್ಟು ಮಾತ್ರ ಕೂಡಿಸಿಕೊಳ್ಳಬೇಕು. ಇದರಿಂದ ಇವರು ನನ್ನ ಬೋಧನೆಯನ್ನು ಅನುಸರಿಸಿ ನಡೆಯುವವರೋ ಅಲ್ಲವೋ ಎಂದು ಪರೀಕ್ಷಿಸಿ ತಿಳಿಯುತ್ತೇನೆ. 6ನೆಯ ದಿನದಲ್ಲಿ ಮಾತ್ರ ಅವರು ತಂದದ್ದನ್ನು ಸಿದ್ಧಪಡಿಸಿಕೊಳ್ಳುವಾಗ ಅದು ಪ್ರತಿದಿನ ಕೂಡಿಸಿಕೊಂಡದಕ್ಕಿಂತಲೂ 2ರಷ್ಟಾಗಿರುವುದು ಎಂದು ಹೇಳಿದನು. ಮೋಶೆ ಆರೋನರು ಇಸ್ರಾಯೇಲ್ಯರೆಲ್ಲರಿಗೆ, ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದವನು ಯೆಹೋವನೇ ಎಂಬುದು ಸಾಯಂಕಾಲದಲ್ಲಿ ನಿಮಗೆ ಗೊತ್ತಾಗುವುದು. ಹೊತ್ತಾರೆಯಲ್ಲಿಯೂ ಆತನ ಮಹಿಮೆಯು ನಿಮಗೆ ಕಾಣಬರುವುದು. ನೀವು ಯೆಹೋವನ ಮೇಲೆ ಗುಣುಗುಟ್ಟುವ ಮಾತುಗಳು ಆತನಿಗೆ ಕೇಳಿಸಿದವು. ನಮ್ಮ ಮೇಲೆ ನೀವು ಗುಣುಗುಟ್ಟುವುದೇನು? ನಾವು ಎಷ್ಟು ಮಾತ್ರದವರು ಎಂದು ಹೇಳಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆ ಆರೋನರು ಜನ ಸಮೂಹವನ್ನು ಹೀಗೆ ಕೇಳಿದರು, ನೀವು ನಮ್ಮ ಮೇಲೆ ಗುಣಗುಟ್ಟುವುದೇಕೆ? ನಾವು ಮನುಷ್ಯ ಮಾತ್ರದವರು, ನಾವು ನಿಮಗೆ ಏನನ್ನು ಒದಗಿಸಲಾರೆವು. ದೇವರು ನಿಮ್ಮ ಗುಣಗುಟ್ಟುವಿಕೆಯನ್ನು ಕೇಳಿದ್ದಾನೆ, ನೀವು ಆತನ ಮಹಿಮೆಯನ್ನು ಕಾಣಲಿದ್ದೀರಿ. ಇಸ್ರಾಯೇಲ್ಯರು ಗುಣಗುಟ್ಟಿದಾಗಲೆಲ್ಲ ದೇವರ ಮಹಿಮೆಯು ಕಂಡುಬರುತ್ತಿತ್ತು. ಪ್ರಿಯರೇ, ಅಂದರೆ ದೇವರು ಗುಣಗುಟ್ಟುವಿಕೆ, ಪೀಡಿಸುವಿಕೆ, ದೂರು ಹೇಳುವುದು ಇತ್ಯಾದಿಗಳನ್ನು ಸಹಿಸುವುದಿಲ್ಲವೆಂದು ತಿಳಿದು ಬರುತ್ತದೆ. ಪ್ರಿಯರೇ, ಇಂದಿನ ಸಭೆಗಳಲ್ಲಿ ದೂರು ಹೇಳುವವರೇ ಹೆಚ್ಚಾಗಿರುತ್ತಾರೆ. ಪ್ರಿಯ ಮಿತ್ರನೇ, ನೀನು ಈ ರೀತಿ ಗುಣಗುಟ್ಟುವ, ದೂರು ಹೇಳುವ ಸ್ವಭಾವದವನಾದರೆ ಸಭೆಯನ್ನು ಬಿಟ್ಟು ಹೊರಬರುವುದು ಒಳ್ಳೆಯದು. ಮುಂದಕ್ಕೆ ನೋಡ್ರಿ, ವಿಮೋಚನೆ ಕಾಂಡ ಪುಸ್ತಕ 16ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಮೋಶೆ, ಯೆಹೋವನು ಸಾಯಂಕಾಲದ ಹೊತ್ತಿನಲ್ಲಿ ನಿಮಗೆ ಮಾಂಸಾಹಾರವನ್ನು, ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ಕೊಡುವನು. ನೀವು ಗುಣಗುಟ್ಟುವ ಮಾತುಗಳು ಯೆಹೋವನಿಗೆ ಕೇಳಿಸಿದವು. ಆ ಗುಣಗುಟ್ಟುವಿಕೆ ಯೆಹೋವನಿಗೇ ಹೊರತು ನಮಗಲ್ಲ, ನಾವು ಎಷ್ಟು ಮಾತ್ರದವರು ಎಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಸಭೆಯಲ್ಲಿನ ಸಂಗತಿಗಳ ಕುರಿತು ಟೀಕಿಸುವಾಗ ನಾವು ಜಾಗೃತಿಯಾಗಿರಬೇಕು. ಒಂದು ವೇಳೆ ಬೋಧಕರು, ನೀನು ನೆನೆಸಿದಷ್ಟು ಸ್ನೇಹಶೀಲವಾಗಿಲ್ಲವೇ? ಕಳೆದ ಭಾನುವಾರ ನಿನ್ನೊಂದಿಗೆ ಅವರು ಮಾತನಾಡಲಿಲ್ಲವೇ? ನಿನ್ನನ್ನು ಇತ್ತೀಚೆಗೆ ಭೇಟಿ ಮಾಡಲಿಲ್ಲವೇ? ಅವರಿಗೆ ವಿರುದ್ಧವಾಗಿ ನೀನು ಗುಣಗುಟ್ಟುತ್ತೀಯ. ಆದರೆ ನಿಜವಾದ ಕಾರಣ ಅವರು ದೇವರ ವಾಕ್ಯವನ್ನು ಕಲಿಸುತ್ತಾರೆಂಬುದಕ್ಕಾಗಿ ಅಲ್ಲವೇ? ಕೆಲವೊಮ್ಮೆ ಬೋಧಕರಾದ ನಾವು ಕೂಡ ಗುಣಗುಟ್ಟುತ್ತೇವೆ. ಆದರೆ ನಾವು ದೇವರಿಗೆ ವಿರೋಧವಾಗಿ ಗುಣಗುಟ್ಟದಂತೆ ಎಚ್ಚರವಾಗಿರಬೇಕು. ದೇವರು ಇಂಥದ್ದನ್ನು ಮೆಚ್ಚುವುದಿಲ್ಲ. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 16ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನದವರೆಗೆ. ಮತ್ತು ಮೋಶೆಯು ಆರೋನನಿಗೆ, ನೀನು ಇಸ್ರಾಯೇಲ್ಯರ ಸಮೂಹದ ಬಳಿಗೆ ಹೋಗಿ ಅವರಿಗೆ, ಯೆಹೋವನು ನಿಮ್ಮ ಗುಣಗುಟ್ಟುವಿಕೆಯನ್ನು ಕೇಳಿದ್ದನಾದ್ದರಿಂದ ನೀವೆಲ್ಲರೂ ಆತನ ಸನ್ನಿಧಿಗೆ ಕೂಡಿ ಬರಬೇಕೆಂದು ಆಜ್ಞಾಪಿಸು ಎಂದು ಹೇಳಿದನು. ಆರೋನನು ಇಸ್ರಾಯೇಲ್ಯರ ಸಮೂಹಕ್ಕೆಲ್ಲ ಈ ಮಾತುಗಳನ್ನು ತಿಳಿಸುತ್ತಿರುವಾಗ ಅವರು ಅರಣ್ಯದ ಕಡೆಗೆ ನೋಡಲಾಗಿ ಮೇಘದಲ್ಲಿ ಯೆಹೋವನ ತೇಜಸ್ಸು ಅವರಿಗೆ ಕಾಣಿಸಿತು. ಯೆಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರ ಗುಣಗುಟ್ಟುವಿಕೆಯು ನನಗೆ ಕೇಳಿಸಿತು. ನೀನು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು, ಹೊತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರಾದ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು ಎಂಬುದೇ. ಸಾಯಂಕಾಲವಾಗುತ್ತಲೇ ಲಾವಕ್ಕಿಗಳು ಬಂದು ಅವರ ಪಾಳೆಯವನ್ನು ಮುಚ್ಚಿಕೊಂಡವು. ಅದಲ್ಲದೆ ಹೊತ್ತಾರೆಯಲ್ಲಿ ಮಂಜು
ಪಾಳೆಯದ ಸುತ್ತಲೂ ಬಿದ್ದಿತ್ತು ಎಂಬುದೇ. ಪ್ರಿಯರೇ, ದೇವರು ಇಸ್ರಾಯೇಲರಿಗೆ ಮನ್ನಾ ಕೊಟ್ಟಿದ್ದು ಮಾತ್ರವಲ್ಲದೆ ಲಾವಕ್ಕಿಯನ್ನು ಕಳಿಸಿದನು. ಅವರು ಮನ್ನದ ಮೇಲೆ ಲಾವಕ್ಕಿಯನ್ನು ಹಾಕುತ್ತಿದ್ದರು. ಅದು ತಿನ್ನಲು ತುಂಬಾ ರುಚಿಕರವಾಗಿತ್ತು. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 16ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸಿರಿ. ಆ ಮಂಜು ಹಾರಿ ಹೋದ ನಂತರ ಅರಣ್ಯದ ನೆಲದಲ್ಲಿ ಮಂಜಿನ ಹನಿಗಳಂತೆ ಏನೋ ಸಣ್ಣ ಸಣ್ಣ ರವೆಗಳು ಕಾಣಿಸಿದವು. ಇಸ್ರಾಯೇಲ್ಯರು ಅದನ್ನು ಕಂಡು ಇಂಥದ್ದೆಂದು ತಿಳಿಯದೆ ಒಬ್ಬರಿಗೊಬ್ಬರು ಇದೇನಿರಬಹುದು ಎಂದು ಹೇಳಿಕೊಂಡರು. ಮೋಶೆ ಅವರಿಗೆ, ಇದು ಯೆಹೋವನು ನಿಮಗೋಸ್ಕರ ಕೊಟ್ಟ ಆಹಾರವು. ಇದರ ವಿಷಯದಲ್ಲಿ ಆಜ್ಞಾಪಿಸಿದ್ದೇನೆಂದರೆ, ಪ್ರತಿಯೊಬ್ಬನೂ ತನ್ನ ಕುಟುಂಬದವರ ಸಂಖ್ಯಾನುಸಾರ ತಲೆಗೆ 1 ಗೋಮೇರಿನ ಮೇರೆಗೆ ತನ್ನ ಡೇರೆಯವರಿಗೋಸ್ಕರ ಕೂಡಿಸಿಕೊಳ್ಳಲಿ. ಒಬ್ಬೊಬ್ಬನು ಅಷ್ಟೇ ಸರಾಸರಿಯಾಗಿ ತಿನ್ನುವುದುಂಟಲ್ಲವೇ ಎಂದು ಹೇಳಿದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ಪ್ರತಿದಿನಕ್ಕೆ ಬೇಕಾದಷ್ಟೇ ಮನ್ನವನ್ನು ಕೂಡಿಸಬೇಕಾಗಿತ್ತು. ಮುಂದಕ್ಕೆ ನೋಡಿರಿ. ವಿಮೋಚನೆಕಾಂಡ ಪುಸ್ತಕ 16ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು. ಇಸ್ರಾಯೇಲ್ಯರು ಹಾಗೆಯೇ ಮಾಡಿ ಕೆಲವರು ಹೆಚ್ಚಾಗಿ ಕೆಲವರು ಕಡಿಮೆಯಾಗಿ ಕೂಡಿಸಿಕೊಂಡು ಗೋಮೇರಿನಿಂದ ಅಳತೆ ಮಾಡಿದರು. ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆಯಾಗಲಿಲ್ಲ. ಪ್ರತಿಯೊಬ್ಬನು ತನ್ನ ಭೋಜನಕ್ಕೆ ಸರಿಯಾಗಿಯೇ ಕೂಡಿಸಿಕೊಂಡಿದ್ದನು ಎಂಬುದಾಗಿ. ಪ್ರಿಯರೇ, ಹೊಟ್ಟೆ ಬಾಕನಿಗೆ ಅವನಿಗೆ ಬೇಕಾದದಕ್ಕಿಂತ ಹೆಚ್ಚೇನೂ ದೊರಕಲಿಲ್ಲ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 16ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ. ಅದಲ್ಲದೆ ಮೋಶೆ ಅವರಿಗೆ, ಯಾರೂ ಇದನ್ನು ಮಾರನೆಯ ದಿನ ತನಕ ಇಟ್ಟುಕೊಳ್ಳಕೂಡದು ಎಂದು ಹೇಳಿದನು. ಆದಾಗ್ಯೂ ಅವರಲ್ಲಿ ಕೆಲವರು ಮೋಶೆಯ ಮಾತನ್ನು ಕೇಳದೆ ಅದರಲ್ಲಿ ಸ್ವಲ್ಪವನ್ನು ಮರುದಿವಸ ತನಕ ಇಟ್ಟುಕೊಂಡಾಗ ಅದು ಹುಳಬಿದ್ದು ನಾತ ಹಿಡಿದು ಕೆಟ್ಟು ಹೋಯಿತು. ಅದಕ್ಕೆ ಮೋಶೆ ಅವರ ಮೇಲೆ ಸಿಟ್ಟುಗೊಂಡನು. ಜನರು ದಿನ ದಿನಕ್ಕೆ ಹೊತ್ತಾರೆಯಲ್ಲಿ ತಮ್ಮ ತಮ್ಮ ಭೋಜನಕ್ಕೆ ತಕ್ಕಷ್ಟು ಕೂಡಿಸಿಕೊಂಡರು. ಬಿಸಿಲು ಹೆಚ್ಚಿದಾಗ ಅದು ಕರಗಿ ಹೋಯಿತು ಎಂಬುದಾಗಿ. ಪ್ರಿಯರೇ, ಮನ್ನವನ್ನು ಪ್ರತಿದಿನ ಕೂಡಿಸಿಕೊಳ್ಳಬೇಕಾಗಿತ್ತು. ಪ್ರತಿಯೊಬ್ಬನೂ ಕೂಡಿಸಬೇಕಾಗಿತ್ತು. ಇದು ಒಂದು ವೈಯಕ್ತಿಕ ಅನುಭವವಾಗಿತ್ತು. ಮನ್ನವು ಜೀವದ ರೊಟ್ಟಿಯಾದ ಯೇಸು ಕ್ರಿಸ್ತನಿಗೆ ಸೂಚಕವಾಗಿದೆ. ಯೋಹಾನನ ಸುವಾರ್ತೆಯಲ್ಲಿ ಇದನ್ನು ದೃಢಪಡಿಸಿರುತ್ತದೆ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಿಂದ 35ನೇ ವಚನದವರೆಗೆ ಗಮನಿಸಿರಿ. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಮೋಶೆಯು ನಿಮಗೆ ಪರಲೋಕದಿಂದ ರೊಟ್ಟಿ ಕೊಟ್ಟವನಲ್ಲ, ನನ್ನ ತಂದೆಯು ಪರಲೋಕದಿಂದ ಬರುವ ನಿಜವಾದ ರೊಟ್ಟಿಯನ್ನು ನಿಮಗೆ ಕೊಡುತ್ತಾನೆ. ದೇವರು ಕೊಡುವ ಆ ರೊಟ್ಟಿ ಯಾವುದೆಂದರೆ ಪರಲೋಕದಿಂದ ಇಳಿದು ಬಂದು ಲೋಕಕ್ಕೆ ಜೀವವನ್ನು ಉಂಟು ಮಾಡುವಂಥದ್ದೇ ಎಂದು ಹೇಳಿದನು. ಆಗ ಅವರು, ಸ್ವಾಮಿ, ಆ ರೊಟ್ಟಿಯನ್ನು ನಮಗೆ ಯಾವಾಗಲೂ ಕೊಡು ಅನ್ನಲು ಯೇಸು ಅವರಿಗೆ, ಜೀವ ಕೊಡುವ ರೊಟ್ಟಿ ನಾನೇ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 16ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ ನೋಡೋಣ. 6ನೆಯ ದಿನ ಕೂಡಿಸಿಕೊಳ್ಳುವಲ್ಲಿ 2ರಷ್ಟು ಆಹಾರವು, ಅಂದರೆ ಒಬ್ಬೊಬ್ಬನಿಗೆ 2 ಗೋಮೇರಿನ ಮೇರೆಗೆ ದೊರೆತದ್ದರಿಂದ ಸಮೂಹದ ಅಧಿಕಾರಿಗಳೆಲ್ಲರೂ ಮೋಶೆಯ ಬಳಿಗೆ ಬಂದು ಈ ಸಂಗತಿಯನ್ನು ತಿಳಿಸಿದರು. ಅದಕ್ಕೆ ಅವನು, ಇದು ಯೆಹೋವನು ಹೇಳಿದ ಮಾತು. ನಾಳೆ ವಿರಾಮ ಮಾಡಿಕೊಳ್ಳತಕ್ಕ ಯೆಹೋವನ ಪರಿಶುದ್ಧ ಸಬ್ಬತ್ ದಿನವಾಗಿದೆ. ಈ ಹೊತ್ತಿಗೆ ಸುಡಬೇಕಾದದನ್ನು ಸುಟ್ಟು ಬೇಯಿಸಬೇಕಾದದನ್ನು ಬೇಯಿಸಿದ ನಂತರ ಮಿಕ್ಕಾದದನ್ನು ನಾಳೆಯ ತನಕ ಇಟ್ಟುಕೊಳ್ಳಿರಿ ಅಂದನು. ಮೋಶೆ ಆಜ್ಞಾಪಿಸಿದಂತೆ ಅವರು ಮರುದಿನ ತನಕ ಅದನ್ನು ಇಟ್ಟುಕೊಂಡರು. ಅದು ನಾರಲಿಲ್ಲ, ಹುಳವು ಬೀಳಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ದೇವರು ಪ್ರತಿದಿನವೂ ಒದಗಿಸುತ್ತಿದ್ದನು. ಆದರೆ ಸಬ್ಬತ್ ದಿನದ ಮುನ್ನಾ ದಿನ ಅವರು 2 ದಿನಕ್ಕೆ ಬೇಕಾಗುವಷ್ಟನ್ನು ಕೂಡಿಸಬೇಕಾಗಿತ್ತು. ಪರಲೋಕದಿಂದ ಲೋಕಕ್ಕೆ ಇಳಿದು ಬಂದು ಜೀವವನ್ನು ಕೊಡುವ ಜೀವದ ರೊಟ್ಟಿಯಾದ ಯೇಸು ಕ್ರಿಸ್ತನಿಗೆ ಮನ್ನವು ಹೋಲಿಕೆಯಾಗಿದೆ. ಪ್ರಿಯರೇ, ಆತನೇ ನಿಜವಾದ ರೊಟ್ಟಿ. ನಮಗೆ ಜೀವವನ್ನು, ಪೋಷಣೆಯನ್ನು ಆತನೇ ಕೊಡುತ್ತಾನೆ. ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುವಂತೆ, ಇಸ್ರಾಯೇಲ್ಯರು
40 ವರ್ಷ ಅರಣ್ಯದಲ್ಲಿ ಪ್ರಯಾಣಿಸುವಾಗ ಅವರ ಕಾಲುಗಳು ಬಾತು ಹೋಗಲಿಲ್ಲ, ಅವರ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ. ಸರಿಯಾದ ಆಹಾರವಿಲ್ಲದಿದ್ದರೆ ಪಾದಗಳು ಬಾತು ಹೋಗುತ್ತವೆಂದು ಒಬ್ಬ ವೈದ್ಯಕೀಯ ಮಿಷನರಿಯವರು ಹೇಳಿದ್ದರು. ಆದ್ದರಿಂದ ಅವರು ಅರಣ್ಯ ಪ್ರಯಾಣ ಮಾಡುತ್ತಿರುವಾಗ ಅವರ ಪಾದಗಳು ಬಾತು ಹೋಗದಿರಬೇಕಾದರೆ ಅವರು ಸೇವಿಸುತ್ತಿದ್ದ ಮನ್ನಾದಲ್ಲಿ ಎಲ್ಲ ಪೋಷಕಾಂಶಗಳು ಇದ್ದಿರಬೇಕು. ಅವರ ಎಲ್ಲ ಅಗತ್ಯತೆಯನ್ನು ಮನ್ನವು ಪೂರೈಸುತ್ತಿತ್ತು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ನಮಗೆ ಮನ್ನವಾಗಿದ್ದಾನೆ. ಆತನು ಜೀವದ ರೊಟ್ಟಿಯಾಗಿದ್ದಾನೆ. ಆತನು ನಾವು ಸ್ವೀಕರಿಸಿದಾಗ ನಮ್ಮ ಆತ್ಮಿಕ ಜೀವಿತ ಬಲಗೊಳ್ಳುತ್ತದೆ. ನಮ್ಮ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗುತ್ತದೆ. ಹೀಗಾಗುವುದಕ್ಕಾಗಿ ದೇವರ ಸಹಾಯವನ್ನು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಅದ್ಭುತವಾದ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಯೇಸುವೆ, ನಾವು ನಿನ್ನನ್ನೇ ವಾಕ್ಯದ ರೂಪದಲ್ಲಿ ಸೇವಿಸಿಕೊಂಡು ಯಾವಾಗಲೂ ಆತ್ಮದಲ್ಲಿ ಬಲಹೊಂದಿ ಜೀವಿಸುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ನಮ್ಮ ವೀಕ್ಷಕ ಬಾಂಧವರ ಒಬ್ಬೊಬ್ಬರ ಪ್ರಾರ್ಥನೆಗಳನ್ನು ಆಲಿಸು ಸ್ವಾಮಿ. ಅವರಿಗೆ ಸದುತ್ತರವನ್ನು ಕೊಟ್ಟು ಜೀವದ ಮಾರ್ಗದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ದೇವರು ಪರಲೋಕದಿಂದ ಇಸ್ರಾಯೇಲರಿಗೆ ಆಹಾರವಾಗಿ ಏನನ್ನು ಕೊಟ್ಟನು? ದೇವರು ಪರಲೋಕದಿಂದ ಇಸ್ರಾಯೇಲರಿಗೆ ಆಹಾರವಾಗಿ ಏನನ್ನು ಕೊಟ್ಟನು? ಉತ್ತರ: ಲಾವಕ್ಕಿಗಳನ್ನು, ರೊಟ್ಟಿಗಳನ್ನು, ಮನ್ನಾವನ್ನು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯ ಸ್ನೇಹಿತರೆ, ಇಂದಿನ ಅಧ್ಯಯನದಲ್ಲಿ ನಾವು ಅಮೂಲ್ಯವಾದ ಆತ್ಮಿಕ ಪಾಠಗಳನ್ನು ಕಲಿತಿದ್ದೇವೆ. ಕ್ರಿಸ್ತನ ಕ್ರೂಜೆಯು ನಮ್ಮ ಜೀವಿತದ ಕಹಿ ಅನುಭವಗಳನ್ನು ಸಿಹಿಯಾಗಿಸುತ್ತದೆ. ದೈವಿಕ ನಿರೀಕ್ಷೆಯು ಇಂದು ನಮ್ಮ ಮುಂದೆ ಮಾರಾ ಇದ್ದರೂ ನಾಳೆ ಆಶೀರ್ವಾದದ ಏಲೀಮು ಕಾಯುತ್ತಿದೆ. ಯೇಸು ಕ್ರಿಸ್ತನೇ ನಮ್ಮ ಆತ್ಮಕ್ಕೆ ನಿತ್ಯ ತೃಪ್ತಿ ನೀಡುವ ಪರಲೋಕದ ರೊಟ್ಟಿಯಾಗಿದ್ದಾನೆ. ಪ್ರಿಯರೇ, ಇಂದು ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ಈ ಕಾರ್ಯಕ್ರಮವನ್ನು ಇತರರಿಗೂ ಪರಿಚಯಪಡಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.